ದಾಸನ ಮೂರೇ ಹೊಡೆತಕ್ಕೆ ಪ್ರಾಣ ಬಿಟ್ನ ರೇಣುಕಾ ಸಾವಿನ ಬಳಿಕ ಸಾಕ್ಷ್ಯ ನಾಶಕ್ಕೆ ದಾಸ ಪ್ರಯತ್ನಿಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮನೆ ಮಾಡುತ್ತೆ. ಪವಿತ್ರ ಮತ್ತು ನನ್ನ ಹೆಸರು ಯಾವುದೇ ಕಾರಣಕ್ಕೂ ಕೂಡ ಹೊರಕ್ಕೆ ಬರಬಾರದು ಅನ್ನುವಂತಹ ತಾಕೀತನ್ನು ಕೂಡ ದರ್ಶನ್ ಈ ಸಂದರ್ಭದಲ್ಲಿ ಪಟಾಲಂ ಜೊತೆಗೆ ಮಾತನಾಡಿದ್ದಾರೆ. ತನ್ನ ಪಟಾಲಂಗೆ ಕಾಟೇರ ಮಾಡಿದ ತಾಕೀತು ಎಂಥದ್ದಾಗಾದ್ರೆ ತಪ್ಪಾಗೋಗಿದೆ ಸರ್. ಈ ಬಗ್ಗೆ ಪೊಲೀಸರ ಮುಂದೆ ತಲೆ ತಗ್ಗಿಸಿ ದಾಸ ನೋಡಿದಿರುವಂತಹ ಮಾತು. ಇದೆಲ್ಲದರ ವಿವರಣೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪಟ್ಟಣಗೆರೆ ಶೆಡ್ನಲ್ಲಿ ಕ್ರೌರ್ಯ ದರ್ಶನ. ದಾಸನ ಹೊಡೆತದಿಂದಲೇ ರೇಣುಕಾಸ್ವಾಮಿ ಸಾವು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ಭಯಾನಕ ಸತ್ಯಗಳು ಹೊರಬರ್ತಿವೆ. ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯವನ್ನ ಇಂಚಿಂಚು ಬಿಚ್ಚಿಡಲಾಗಿದೆ. ಸಿನಿಮಾಗಳಲ್ಲಿ ಹೀರೋಯಿಸಂ ತೋರಿಸ್ತಾ ಇದ್ದ ದಾಸ ಈಗ ಹತ್ಯೆ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಹೊಡೆತದಿಂದಲೇ ರೇಣುಕಾಸ್ವಾಮಿ ಸಾವನ್ನಪ್ಪಿರೋದಾಗಿ ಉಲ್ಲೇಖ ಆಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ 45 ನಿಮಿಷ ಇದ್ದರು ಎನ್ನಲಾಗ್ತಾ ಇದೆ. ರೇಣುಕಾಸ್ವಾಮಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿರೋ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ 3 ಹೊಡೆತದಿಂದಲೇ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾಗಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲೂ ಕೂಡ ಬರೆಯಲಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಶೆಡ್ನಲ್ಲಿ ಕ್ರೌರ್ಯ ದರ್ಶನ್ ಹೊಡೆತ 1. ರೇಣುಕಾಸ್ವಾಮಿ ಎದೆಗೆ ಒಂದೇ ಸಮನೆ ಒದ್ದಿದ್ದ ದರ್ಶನ್. 110 ಕೆಜಿಯ ದರ್ಶನ್ ನರಪೇತಲನಂತಿದ್ದ ರೇಣುಕಾಸ್ವಾಮಿ. ಸಣಕಲು ದೇಹದ ರೇಣುಕಾಸ್ವಾಮಿ ಎದೆಗೆ ಶೂ ಕಾಲಿನಿಂದ ಒದ್ದಿದ್ದ ದರ್ಶನ್ ಒದೆತಕ್ಕೆ ರೇಣುಕಾಸ್ವಾಮಿಯ ಎದೆ ಮೂಳೆ ಪುಡಿ. ದರ್ಶನ್ ಹೊಡೆತ 2. ರೇಣುಕಾಸ್ವಾಮಿಯನ್ನ ಎತ್ತಿ ಲಾರಿಗೆ ಬಿಸಾಕಿದ್ದ ದರ್ಶನ್ ಬಿಸಾಕಿದ್ದ ಫೋರ್ಸ್ಗೆ ರೇಣುಕಾಸ್ವಾಮಿ ತಲೆಗೆ ಗಂಭೀರ ಗಾಯ. ಸಿನಿಮಾ ಶೈಲಿಯಲ್ಲಿ ರೇಣುಕಾಸ್ವಾಮಿಯನ್ನ ಎತ್ತಿ ಎಸೆದಿದ್ದ ದರ್ಶನ್. ಈ ವೇಳೆ ರೇಣುಕಾಸ್ವಾಮಿ ತಲೆಗೆ ಗಂಭೀರ ಗಾಯ. ರೇಣುಕಾಸ್ವಾಮಿ ತಲೆ ಬುರುಡೆಗೆ ಏಟು ಬಿದ್ದು ಬ್ಲಡ್ ಕ್ಲಾಟ್. ದರ್ಶನ್ ಹೊಡೆತ 3. ಇದೇ ಫೋಟೋ ಅಲ್ವೇನೋ ನೀನು ಕಳಿಸಿದ್ದು? ಪ್ಯಾಂಟ್ ಬಿಚ್ಚಿಸಿದ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿದ್ದ ದರ್ಶನ್. ಮರ್ಮಾಂಗಕ್ಕೆ ಒದೆಯುತ್ತಿದ್ದಂತೆ ಪ್ರಜ್ಞೆ ತಪ್ಪಿ ಬಿದ್ದ ರೇಣುಕಾಸ್ವಾಮಿ. ಈ ಹೊಡೆತಗಳೇ ರೇಣುಕಾಸ್ವಾಮಿ ಸಾವಿಗೆ ಕಾರಣ. ಹಲ್ಲೆ ವೇಳೆ ದರ್ಶನ್ ಕೂಗಾಟ. ಅವಳ ದಿನದ ಖರ್ಚು ಎಷ್ಟು ಗೊತ್ತಾ? ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಚಾಟಿಂಗ್ ಮಾಡುವಾಗ 10,000 ಕೊಡ್ತೀನಿ ಎಂದಿದ್ದ. ಇದನ್ನ ರೇಣುಕಾ ಮುಂದೆ ಪ್ರಸ್ತಾಪಿಸಿದ್ದ ದರ್ಶನ್ ಕೋಪದಲ್ಲಿ ಕೂಗಾಡಿದ್ರಂತೆ. ಏನೋ ಅವಳಿಗೆ ತಿಂಗಳಿಗೆ 10,000 ಕೊಡ್ತೀಯ? ನಿನ್ನ ಸಂಬಳ ಎಷ್ಟೋ? 20,000 ದುಡಿಯೋ ನೀನು ಅವಳನ್ನ ಸಾಕ್ತೀಯ? ಅವಳ ದಿನದ ಖರ್ಚು 20,000 ಕಣೋ ಅಂತ ಎದೆ ಮೇಲೆ ದರ್ಶನ್ ಒದ್ದಿದ್ರಂತೆ. ಇದನ್ನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ನಾನು ನಿನಗೆ ತಿಂಗಳಿಗೆ 10,000 ಕೊಡ್ತೀನಿ, ನೀನು ನನ್ನ ಜೊತೆ ದಿನ ಮಾತಾಡ್ತೀಯಾ? ಈ ರೀತಿಯ ಮೆಸೇಜ್ಗಳನ್ನ, ಆಕ್ಷೇಪಾರ್ಹ ಟೆಕ್ಸ್ಟ್ಗಳನ್ನು ರೇಣುಕಾಸ್ವಾಮಿ ಮಾಡ್ತಿದ್ದ. ರೇಣುಕಾಸ್ವಾಮಿ ಮಾಡ್ತಿದ್ದಂಥ ಆಕ್ಷೇಪಾರ್ಹ ಮೆಸೇಜ್ಗಳೇನಿತ್ತು ಅದರಿಂದ ಪವಿತ್ರ ಗೌಡ ಕಾದು ಕೆಂಡುವಾಗಿ ಹೋಗಿದ್ಲು. ಯಾಕೆಂದರೆ ರೇಣುಕಾಸ್ವಾಮಿ ಮಾಡ್ತಿದ್ದ ಮೆಸೇಜ್ಗಳು ಆಕೆಗೆ ಸಾಕಷ್ಟು ಇರಿಟೇಷನ್ನ ಮಾಡ್ತಿತ್ತು. ಜೊತೆಗೆ ನಿನಗೆ ಯಾವ ರೀತಿಯಲ್ಲಿ ನೀನು ಎಕ್ಸ್ಪೆಕ್ಟೇಷನ್ನ ಮಾಡ್ತೀಯಾ, ಜೊತೆಗೆ ನೀನು ನನ್ನ ಜೊತೆ ಯಾವ ರೀತಿ ಇರಬೇಕು ಅಂತ ಬಯಸ್ತೀಯಾ, ಎಲ್ಲದ್ರ ಬಗ್ಗೆನೂ ಕೂಡ ಆಕ್ಷೇಪಾರ್ಹ ಮೆಸೇಜ್ಗಳನ್ನು ಮಾಡ್ತಾ ಇದ್ದಂತೂ ಆಕೆಗೆ ಸಾಮಾನ್ಯವಾಗಿ ಕೋಪ ತರಿಸಿತ್ತು. ಈ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಎಲ್ಲ ಮೆಸೇಜ್ಗಳು ಕೂಡ ರಿಟ್ರೀವ್ ಆಗಿರುವಂಥದ್ದು. ಅಂದರೆ ವಾಟ್ಸಪ್ನ ಮೆಸೇಜ್ಗಳೇನಿತ್ತು, ವಾಟ್ಸಪ್ನ ಮೆಸೇಜ್ಗಳನ್ನು ಪೊಲೀಸರಿಗಾಗಲೇ ರಿಟ್ರೀವನ್ನು ಮಾಡ್ಕೊಂಡಿದ್ದಾರೆ. ಆ ರಿಟ್ರೀವನ್ನು ಮಾಡಿಕೊಂಡು ಅದರಲ್ಲಿರುವಂಥ ಕಾನ್ವರ್ಸೇಷನ್ಗಳಿತ್ತು, ಅದನ್ನೆಲ್ಲ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಸೇರಿಕೆಯನ್ನ ಮಾಡಿರುವಂಥದ್ದು. ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮತ್ತು ಪವಿತ್ರ ಹೆಸರು ಬರಬಾರದು. ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದ ದರ್ಶನ್. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಮಾಸ್ಟರ್ ಪ್ಲಾನ್ ಮಾಡಿದ್ರು ಎನ್ನಲಾಗ್ತಾ ಇದೆ. ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ಈ ಪ್ರಕರಣದಲ್ಲಿ ನನ್ನ ಮತ್ತು ಪವಿತ್ರ ಹೆಸರು ಬರಬಾರದು ಅಂತ ದರ್ಶನ್ ತನ್ನ ಪಟಾಲಂಗೆ ತಾಕೀತು ಮಾಡಿದ್ರು ಎನ್ನಲಾಗ್ತಿದೆ. ಈ ವೇಳೆ ಬಾಸ್, ನೀವು ಟೆನ್ಷನ್ ಆಗಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ, ಏನಾಗಲ್ಲ ಬಾಸ್, ಆರಾಮಾಗಿರಿ ಅಂತ 14ನೇ ಆರೋಪಿ ಪ್ರದೋಷ್ ಧೈರ್ಯ ತುಂಬಿದ್ದನಂತೆ. ಪ್ರದೋಷ್ ಮಾತು ಕೇಳಿ ತಲೆಯಾಡಿಸಿದ್ದ ದರ್ಶನ್ ಮನೆಯಿಂದ 30 ಲಕ್ಷ ಹಣ ಕೊಟ್ಟಿದ್ದಾರೆ. ದರ್ಶನ್ ಮನೆಯಿಂದ ವಿನಯ್, ಪ್ರದೋಷ್ ಹಣ ತೆಗೆದುಕೊಂಡು ಹೋಗ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶವ ವಿಲೇವಾರಿಗೆ ಪ್ರದೋಷ್ ಪ್ಲಾನ್. ರೇಣುಕಾಸ್ವಾಮಿ ಸಾವಿನ ಬಳಿಕ ಪ್ರದೋಷ್ ಡೀಲ್ ಕುದುರಿಸಿದ್ದ. ಕಾರ್ತಿಕ್ ಬಳಿ ಫೈನಾನ್ಸ್ ವಿಚಾರಕ್ಕೆ ಮರ್ಡರ್ ಆಗಿದೆ, ಶರಣಾಗೋಕೆ ಯಾರಾದರೂ ಹುಡುಗರು ಇದ್ರೆ ನೋಡು ಎಂದಿದ್ದ. ನಾನೇ ಬೇಲ್ ಕೊಡಿಸ್ತೀನಿ ಅಂತ ದೀಪಕ್ ಧ್ವನಿಗೂಡಿಸಿದ್ದ. ಅಣ್ಣ, ನನಗೆ 9 ಲಕ್ಷದ ಸಾಲ ಇದೆ, ನನ್ನ ಸಾಲ ತೀರಿಸಬೇಕು, ನಾನೇ ಸರೆಂಡರ್ ಆಗ್ತೀನಿ, 10 ಲಕ್ಷ ಕೊಡಿಸ್ಬಿಡಿ ಅಂತ ಕಾರ್ತಿಕ್ ಹೇಳಿದ್ದ. ಇವರಿಗಂತಲೇ NRI ರೆಸಿಡೆನ್ಸಿ ಹೋಟೆಲ್ನಲ್ಲಿ ಪ್ರದೋಷ್ ರೂಮ್ ಮಾಡಿದ್ದ.
ಬಳಿಕ ಆಟೋದಲ್ಲಿ ತೆರಳಿ ಕಾರ್ತಿಕ್, ರಾಘವೇಂದ್ರ, ನಿಖಿಲ್, ಕೇಶವಮೂರ್ತಿ ಪೊಲೀಸರಿಗೆ ಶರಣಾಗಿದ್ರು. ರೇಣುಕಾಸ್ವಾಮಿ ಕೊಲೆಯಾದ ನಂತರದಲ್ಲಿ ಆ ಶವವನ್ನು ವಿಲೇವಾರಿ ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರದೋಷ್ ಮೊದಲಿಗೆ ಪ್ಲಾನ್ ಮಾಡಿದ್ದ. ಆ ಸಂದರ್ಭದಲ್ಲಿ ಕಾರ್ತಿಕ್ ಎಂಬಾತನನ್ನು ಸಂಪರ್ಕ ಮಾಡಿದಂಥ ಪ್ರದೋಷ್ ಈ ಫೈನಾನ್ಸ್ ವಿಚಾರಕ್ಕೆ ಓರ್ವ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ, ಹಾಗಾಗಿ ಯಾರಾದರೂ ಸರೆಂಡರ್ ಆಗೋಕ್ಕೆ ವ್ಯಕ್ತಿ ಬೇಕು ಅಂತೇಳಿ ಕಾರ್ತಿಕ್ ಬಳಿ ಹೇಳ್ತಾರೆ. ಆಗ ಕಾರ್ತಿಕ್ ನನಗೆ 9 ಲಕ್ಷ ಸಾಲ ಇದೆ, ನಾನೇ ಸರೆಂಡರ್ ಆಗ್ತೀನಿ ಅಂತೇಳಿ ಪ್ರದೋಷ್ ಬಳಿ ಹೇಳಿದ್ದ. ಆ ನಂತರದಲ್ಲಿ ರಾಘವೇಂದ್ರ, ನಿಖಿಲ್, ಕಾರ್ತಿಕ್ ಸೇರಿದಂತೆ 4 ಕೂಡ ಪೊಲೀಸರಿಗೆ ಶರಣಾಗಿದ್ರು. ನನ್ನಿಂದ ತಪ್ಪಾಗೋಗಿದೆ ಸಾರ್, ಪೊಲೀಸರ ಎದುರು ತಲೆ ತಗ್ಗಿಸಿದ್ದ ದಾಸ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಪಟಾಲಂ ಖಾಕಿ ತಗಲಾಕೊಂಡಾಗ ಹತ್ಯೆ ಹಿಂದೆ ದರ್ಶನ್ ಇರೋದು ಗೊತ್ತಾಗಿತ್ತು. ಯಾವಾಗ ಪೊಲೀಸರು ದರ್ಶನ್ ರನ್ನ ಬಂಧಿಸಿದ್ರೋ ಆಗ ದರ್ಶನ್ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರೆ. ಯಾಕೆ ಹೀಗೆ ಮಾಡಿದ್ರಿ, ಏನೆಲ್ಲ ಆಯ್ತು ಅಂತ ಪೊಲೀಸರು ಪ್ರಶ್ನಿಸಿದಾಗ ನನ್ನಿಂದ ತಪ್ಪಾಗಿ ಹೋಗಿದೆ ಸರ್ ಅಂತ ತಲೆ ತಗ್ಗಿಸಿದ್ದಾರೆ. ದರ್ಶನ್ ಬಳಿಯೇ 22 ಪುಟಗಳ ಹೇಳಿಕೆಯನ್ನ ದಾಖಲಿಸಿರುವ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಇವೆಲ್ಲವನ್ನ ಉಲ್ಲೇಖಿಸಿದ್ದಾರೆ. 11ನೇ ತಾರೀಕು ದರ್ಶನ್ ರನ್ನ ಅರೆಸ್ಟ್ ಮಾಡಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರೆತಂದಂತಹ ಸಂದರ್ಭ. ನನಗೂ ಇದಕ್ಕೂ ಸಂಬಂಧವಿಲ್ಲ, ನಾನು ಆತನಿಗೆ ಬುದ್ಧಿವಾದವನ್ನು ಹೇಳಿದ್ದೆ, ಆತನನ್ನು ಬಿಟ್ಟು ಕಳಿಸಿ ಅನ್ನೋ ನಿಟ್ಟಿನಲ್ಲಿ ಹುಡುಗರಿಗೆ ಸೂಚನೆಯನ್ನು ಕೊಟ್ಟು ಬಂದಿದ್ದೆ, ನಾನು ಹೊಡೆದಿಲ್ಲ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ವರಸೆಯನ್ನು ಶುರು ಮಾಡಿದರು. ಆದರೆ ಪೊಲೀಸರು ತಮ್ಮದೇ ಆದಂತಹ ಶೈಲಿಯಲ್ಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ಇಟ್ಟು CCTVಗಳನ್ನು ಇಟ್ಟು ಕೇಳಿದಂತಹ ಸಂದರ್ಭದಲ್ಲಿ ಕಾಲ ಬಳಿಕ ಅಂದರೆ ಪೊಲೀಸ್ ಕಸ್ಟಡಿಗೆ ಪಡೆದ ಬಳಿಕ ದಿನಗಳು ದುಡ್ದಂತೆ ಒಪ್ಕೊಳ್ಳುವ ಕೆಲಸವನ್ನು ಮಾಡಿದ್ರು. ಏನೋ ತಪ್ಪಾಗೋಯ್ತು ಸರ್, ಕ್ಷಮೆ ಇರಲಿ, ನನ್ನಿಂದ ಈ ರೀತಿ ಆದಂತಹ ತಪ್ಪಾಗಿದೆ, ನನಗೆ ಪಶ್ಚಾತ್ತಾಪ ಇದೆ ಅನ್ನೋ ನಿಟ್ಟಿನಲ್ಲಿ ನೋವಿನ ನುಡಿಗಳನ್ನು ದರ್ಶನ್ ಪೊಲೀಸರ ಮುಂದೆ ಹೇಳಿದ್ರಂತೆ. ಮತ್ತೆ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರ ಮುಂದೆ ವಿವರವನ್ನು ಕೊಡುವ ಕೆಲಸವನ್ನು ಸಹ ಮಾಡಿದ್ದಾರೆ. ಸುಮಾರು 22 ಪುಟಗಳಷ್ಟು ದರ್ಶನ್ ಹೇಳಿಕೆಯನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಯಾನಕ ಸತ್ಯಗಳು ಹೊರಬರ್ತಿವೆ. ಚಾರ್ಜ್ ಶೀಟ್ನಲ್ಲಿ ಹತ್ಯೆಯ ಇಂಚಿಂಚು ಉಲ್ಲೇಖ ಮಾಡಿರೋ ಪೊಲೀಸರು ದರ್ಶನ್ ಪಟಾಲಂನ ಕ್ರೌರ್ಯವನ್ನ ಅನಾವರಣ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.